ನೆನ್ನೆ ಲಾಗಲ್ಲಿ ಹೇಳ್ದಂಗೆ ನಾವು ನಮ್ಮ ಮಂದಿರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅಂತ ನಮ್ಮ ಅಂಕಲು ನಮ್ಮ ಮನೇಲಿ ಒಂದು ಸ್ವಲ್ಪ ಸಾಮಾನು ಮತ್ತು ಪಾತ್ರೆ ಎಲ್ಲ ಇತ್ತು, ಅದನ್ನು ಕಾರ್ಗೆ ಹಾಕೋ ಬರೋದಾ ಅಂತ ಹೋಗ್ತಾವ್ರೆ. ಹಂಗೆ ನಾನು ಕೂಡ ವಿಡಿಯೋ ಟರ್ನ್ ಮಾಡಿ ಓಕೆ ಅಲ್ಲೋಗಿ ಸಿಗ್ತೀನಿ ಬಾಯ್ ಬಾಯ್ ಅಂತ ಹೇಳಿ ನಮ್ಮ ಅಂಕಲ್ ಬಂದಮೇಲೆ ಹೊರಟ್ವಿ ದೇವಸ್ಥಾನಕ್ಕೆ ಅಂತ. ಇದು ನಮ್ಮೂರಿಂದ ಎಕ್ಸಿಟ್ ಆಗ್ತಾ ಇರೋದು, ಜಸ್ಟ್ ಇವಾಗ ಬಿಟ್ವಿ. ಅಲ್ಲಿ ನೋಡಿ ಗೈಸ್, ಗೊಂಬೆ ಎಷ್ಟು ಚೆನ್ನಾಗೈತೆ. ನಮ್ಮಮ್ಮ ಆನ್ಲೈನಲ್ಲಿ ಬುಕ್ ಮಾಡಿ ತರ್ಸಿ ಹಾಕಿರೋದು, ಚೆನ್ನಾಗಿ ಕಾಣುತ್ತೆ ಕಾರ್ ಒಳಗಡೆ ಅಂತ. ಚೆನ್ನಾಗೈತೆ ಅಲ್ವಾ ಗೈಸ್? ಕಮೆಂಟ್ ಮಾಡಿ ಚೆನ್ನಾಗಿದ್ವಿಯಾ ಇಲ್ವಾ ಅಂತ. ಜಸ್ಟ್ ಇವಾಗ ಬದನ್ವಾಳ ಎಂಟ್ರೆನ್ಸಿಗೆ ಬಂದ್ವಿ. ಬದನಾಳ ಎಂಟ್ರೆನ್ಸಿಗೆ ಹೋಗಿ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಆರ್ಚ್ ಕಾಣಿಸುತ್ತೆ. ಆ ಆರ್ಚಿಂದ ಒಳಗಡೆ ಹೋದರೆ ನಮ್ಮ ದೇವಸ್ಥಾನ ಸಿಗೋದು. ಆರ್ಚ್ ತೋರಿಸ್ತೀನಿ ಬನ್ನಿ. ಬಸಟ್ಗೆಯಿಂದ ಬದನಾಳಿಗೆ ಸ್ಟ್ರೈಟ್ ರೋಡ್ ಬರುತ್ತಲ್ಲ, ಅಲ್ಲಿ ಬಂದು ಚಾಮರಾಜನಗರ ಟು ನಂಜನಗೂಡು ರೋಡ್ ಇರುತ್ತಲ್ಲ, ನಂಜನಗೂಡು ಸೈಡು ಕಟ್ಟಾಗಬೇಕು, ಲೆಫ್ಟ್ ಸೈಡು. ಅಲ್ಲಿ ಕಟ್ಟಾಗಿ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಲೆಫ್ಟ್ ಸೈಡ್ಗೆ ಆರ್ಚ್ ಐತೆ, ಇಟ್ಕ ಪೆಟ್ರಿ ಐತೆ ಮತ್ತು ಆರ್ಚ್ ಐತೆ. ಆ ಆರ್ಚ್ ಒಳಗಡೆ ಹೋದರೆ ಸ್ಟ್ರೈಟ್ ಹೋಗಬೇಕು 1 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ. ಅಲ್ಲೋದ್ರೆ ಅಲ್ಲೇ ನಮ್ಮ ಮಂದೇವ್ರ ದೇವಸ್ಥಾನ ಇರೋದು. ಆ ಆರ್ಚ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗಬೇಕು, ಆರ್ಚ್ ಸಿಗುತ್ತೆ. ಇದೆ ನೋಡಿ ಆರ್ಚು. ಇಲ್ಲಿ ಲೆಫ್ಟಿಗೆ ಕಟ್ಟಾದರೆ ಒಳಗಡೆ ಸ್ಟ್ರೈಟ್ ಹೋಗಬೇಕು 1.5 ಕಿಲೋಮೀಟ್ರು. ಆವಾಗ ನಮ್ಮ ಮಂದೇವ್ರ ದೇವಸ್ಥಾನ ಸಿಗುತ್ತೆ. ಅಲ್ಲೋಗಿ ಸಿಗ್ತೀನಿ. ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಕಾಣ್ತಾ ಇರೋದು ವೀರಭದ್ರೇಶ್ವರ ದೇವಸ್ಥಾನ. ಅದರಿಂದ ಹಿಂದೆ ಒಂದು ಸ್ವಲ್ಪ ಹಿಂದೆ ಹೋಗಿದರೆ ಅಲ್ಲಿ ದೇವರಮ್ಮನ ದೇವಸ್ಥಾನ ಐತೆ. ಮತ್ತು ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಐತಲ್ಲ, ಇದು ವರ್ಷಕ್ಕೊಂದ್ಸಲ ತೇರಾಗುತ್ತೆ ನಮ್ಮ ಮಂದೇವ್ರ ದೇವಸ್ಥಾನದಲ್ಲಿ, ಸಿದ್ದೇಶ್ವರ ತೇರು. ಆ ತೇರನ್ನ ಅದ್ರ ಒಳಗಡೆ ನಿಲ್ಸವ್ರೆ, ಬಿಸಿಲು ಕಾಯಬಾರ್ದು ಅಂತ. ಈ ಕಡೆ ಒಂದು ಬಿಲ್ಡಿಂಗ್ ಮಾಡ್ತಾವ್ರೆ, ಅದು ಮದುವೆ ಚೌಟ್ರಿ. ಬಡವ್ರು ಏನಾರು ಇದ್ದರೆ ಇಲ್ಲಿ ಬಂದು ಮದುವೆ ಮಾಡಲಿ ಅಂತ. ಇಲ್ಲಿ ಕಾಣ್ತಾ ಇರೋದು ನಮ್ಮ ಮನೆ ದೇವ್ರ ದೇವಸ್ಥಾನ ಸಿದ್ದೇಶ್ವರ, ಮತ್ತು ಒಳಗಡೆ ಶ್ರೀಕಂಠೇಶ್ವರನೂ ಐತೆ. ಮುಂದೆ ಒಂದು ಚಿಕ್ಕ ಗುಡಿ ಕಾಣಿಸ್ತಾ ಐತಲ್ಲ, ಅದು ಗಣಪತಿ ದೇವಸ್ಥಾನ. ಯಾವುದೇ ಕಾರ್ಯ ಮಾಡಬೇಕು ಅಂದರೂ ವಿಘ್ನೇಶ್ವರನ ಆಶೀರ್ವಾದ ಇರಬೇಕಂತೆ. ಅದಕ್ಕೆ ಪ್ರತಿ ದೇವಸ್ಥಾನದಲ್ಲೂ ಮುಂದೆ ಗಣಪತಿ ಗುಡಿ ಇರೋದು. ಹಂಗೆ ಇದು ಹಳೆ ಬಿಲ್ಡಿಂಗು, ಅಂದರೆ ಪರ್ವ ಮಾಡೋಕ್ಕೆ ಬಂದವ್ರಿಗೆ ಯೂಸ್ ಆಗಲಿ ಅಂತ ಮಾಡಿದ್ದು. ನಾನು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ತಾತ ಅಜ್ಜಿ, ನಮ್ಮ ಇನ್ನೊಬ್ಬ ಅಜ್ಜಿ ಎಲ್ಲ ಅಲ್ಲವ್ರೆ. ನಮ್ಮ ಅಣ್ಣ ಮತ್ತು ನಮ್ಮ ಮಮ್ಮಿ ಇಲ್ಲೇ ಪಾತ್ರೆ ತೊಳಿತಾ ಇದ್ದಾರೆ. ಅಂದರೆ ಪರ್ವ ಮಾಡೋಕ್ಕೆಲ್ಲ ಪಾತ್ರೆ ಬೇಕಲ್ಲ, ಅದಕ್ಕೆ ಅಲ್ಲಿ ಮಡಗಿರೋದೆಲ್ಲ ಇದಾಗ್ಬಿಟ್ಟಿರುತ್ತೆ ಧೂಳು ಅಂತಬಿಟ್ಟು ವಾಶ್ ಮಾಡ್ತಾವ್ರೆ. ಇದು ಈ ಕಡೆ ಸೈಡಿಂದ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋ ಡೋರ್ ಇದು. ಇಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಅಜ್ಜಿ ಅವರೆಲ್ಲ ಅವರೇ. ಕರೆಯಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಜ್ಜಿ, ನಮ್ಮ ತಾತ ಎಲ್ಲ ಬಂದಿದ್ದರು. ಮೊದಲೇ ಬಂದು ದೇವಸ್ಥಾನದೊಳಗಿದ್ರು, ಕರೆಯೋಕ್ಕೆ ಅಂತ ಬಂದೆ. ನಾವು ಬಂದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ದೇವಸ್ಥಾನದ ಒಳಗಡೆ ಇರೋದ್ರಿಂದ, ಅದಕ್ಕೋಸ್ಕರ ಅಂತ ಕರೆಯಕ್ಕೆ ಬಂದೆ. ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿಯವ್ರ ಅಕ್ಕ, ನಮ್ಮ ತಾತ, ಇವಾಗ ಇವ್ರು ಬಂದ್ರಲ್ಲ, ಇವ್ರು ನಮ್ಮ ಅಜ್ಜಿ. ಅವ್ರ ಹಿಂದೆ ಬರ್ತಾರಲ್ಲ ಅಜ್ಜಿ, ನಮ್ಮ ಅಜ್ಜಿಯವ್ರ ಅಕ್ಕ. ಅದ್ರ ಹಿಂದೆಗಡೆ ನಮ್ಮ ತಾತ, ಇಲ್ಲ ಅವ್ರು ನಮ್ಮದು ಪೂಜೆ ಮಾಡ್ತಾರಲ್ಲ ಪೂಜಾರರು ಅವರು. ಅದ್ರ ಹಿಂದ್ಗಡೆ ಈ ಕಡೆ ಸೈಡ್ ನಮ್ಮ ತಾತ. ಪರ್ವ ಮಾಡೋಕ್ಕಿಂತ ಮುಂಚೆ ಅಗ್ನಿದೇವ್ರಿಗೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಸ್ಟವ್ಗೆ ಪೂಜೆ ಮಾಡ್ತಾಯಿದ್ದಾರೆ. ಸ್ಟವ್ಗೆ ಪೂಜೆ ಮಾಡಿ ಮತ್ತು ಪಾತ್ರೆಗೂ ಪೂಜೆ ಮಾಡಿ ಫಸ್ಟು ದೇವ್ರ ಹೆಸ್ರು ಹೇಳಿ, ಯಾವ ದೇವರಿಗೆ ಪರ್ವ ಮಾಡ್ತಾಯಿದ್ದೀವಿ ಆ ದೇವ್ರ ಹೆಸ್ರು ಹೇಳಿ ಪರ್ವ ಸ್ಟಾರ್ಟ್ ಮಾಡಬೇಕಂತೆ. ಅದು ಆವಾಗಿನಿಂದ ಬಂದಿರೋ ಸಂಪ್ರದಾಯ. ಆದ್ದರಿಂದ ನಮ್ಮಮ್ಮ ಸ್ಟವ್ಗೆ ಮತ್ತು ಪಾತ್ರೆಗೆಲ್ಲ ಪೂಜೆ ಮಾಡ್ತಾವ್ರೆ. ಪೂಜೆ ಮಾಡಿ ಪರ್ವ ಸ್ಟಾರ್ಟ್ ಮಾಡ್ತಾರೆ. ಮೇನ್ ಏನಂದರೆ ಪರ್ವ ಏನಕ್ಕೆ ಮಾಡಬೇಕು ಅಂತ ಅಂದರೆ, ನಮಗೇನಾದ್ರು ಕಷ್ಟ ಏನಾದ್ರು ನಿವಾರಣೆ ಆಗಿಲ್ಲ ಅಂತಂದರೆ ಅದಕ್ಕೆ ಅರ್ಸ್ಕೋಬೇಕು. ನಾವು ಪರ್ವ ಮಾಡ್ತೀವಿ ಈ ಥರ ಅಂತ ಅರ್ಸ್ಕೊಂಡು ಕಾಣಿಕೆ ಕಟ್ಟಿ ಪರ್ವ ಮಾಡಿ ಎಲ್ಲರಿಗೂ ಕೊಡ್ತಾರೆ. ಅದೇ ಮೇನ್ ರೀಸನ್ನು ಪರ್ವ ಮಾಡೋಕ್ಕೆ ಅಂತ. ನಮ್ಮ ಅಪ್ಪ ಮತ್ತು ನಮ್ಮ ಆಂಟಿ ಇಬ್ಬರು ಪರ್ವ ರೆಡಿ ಮಾಡ್ತಾವ್ರೆ. ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕಿದ್ರೆ ಮುಗೀತು. ಪರ್ವ ಅಂದರೆ ನಾವು ಮಾಡ್ತಾ ಇರೋದು ಪೊಂಗಲ್ಲು. ಸೊ ಹಸ್ರು ಬೇಳೆ ಮತ್ತು ಅಕ್ಕಿ, ಬೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಪರ್ವ ಮಾಡೋರು ಅನ್ನ ಸಾಂಬಾರು ಪಾಯಸ ಹುಳಿ ಎಲ್ಲ ಮಾಡ್ತಾರೆ. ಬಟ್ ನಾವು ಇವತ್ತು ಸೋಮವಾರ ಆದ್ದರಿಂದ ವಾರ ಇಲ್ಲ, ಜನ ಜಾಸ್ತಿ ಬರಲ್ಲ ಅಂತ ಪೊಂಗಲನ್ನ ಮಾಡಿದ್ದು. ಮಾಮೂಲಿ ಭಾನುವಾರ ಮತ್ತು ಗುರುವಾರ ಹೋದರೆ ದೇವಸ್ಥಾನದ ಕಡೆಯಿಂದನೇ ಪರ್ವ ಮಾಡಿಸಿರ್ತಾರೆ. ಸೊ ಅವತ್ತು ನಾವು ಪರ್ವ ಮಾಡೋಕ್ಕಾಗಲ್ಲ, ಅವ್ರು ಅನ್ನ ಸಾಂಬಾರು ಪಾಯಸ ಹುಳಿ ಎಲ್ಲ ಮಾಡಿಸಿರ್ತಾರೆ. ಸೊ ನಾವು ಸೋಮವಾರ ಮಂಗಳವಾರ ಬುಧವಾರ ಈ ಟೈಮಲ್ಲಿ ಬರಬೇಕು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ. ಅದಕ್ಕೋಸ್ಕರ ಜನ ಕಮ್ಮಿ ಅಲ್ವಾ, ಅದಕ್ಕೋಸ್ಕರ ನಾವು ಪೊಂಗಲ್ ಮಾಡಿದ್ದು. ಹಾಗೆ ನಮ್ಮ ಅಮ್ಮನಿಗೆ ಹಸು ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಹಸುಗೆ ಬೆಲ್ಲ ಕೊಡುವಂತ ಬೆಲ್ಲ ಕೊಟ್ಟು ಕಳಿಸವ್ರೆ. ಹಸು ಅಲ್ಲಿ ಮೇಯ್ತೈತೆ ನೋಡಿ, ಅದಕ್ಕೆ ಹೋಗ್ತಾ ಇದ್ದೀನಿ ಕೊಡೋಕ್ಕೆ ಅಂತ.
ಇಲ್ಲಿ ಹೊಸ್ದಾಗಿ ಚೌಟ್ರಿ ಬೇರೆ ಮಾಡಿಸ್ತಾವ್ರೆ. ಚೌಟ್ರಿ ಏನಕ್ಕಪ್ಪ ಅಂದರೆ ಬಡವರು ಯಾರು ಮದುವೆ ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲಿ ಬಂದು ಮದುವೆ ಮಾಡ್ಕೋಗ್ಲಿ ಅಂತ. ಅದು ಅರ್ಧ ಆಗೈತೆ, ಇನ್ನು ಅರ್ಧ ಮೇಲ್ಗಡೆ ಎಲ್ಲ ಮಾಡೋಕ್ಕೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಐತೆ ಅಂತಂದ್ಬಿಟ್ಟು ಸ್ಟಾಪ್ ಮಾಡವ್ರೆ. ಅದಕ್ಕೋಸ್ಕರ ಯಾರು ಡೊನೇಟ್ ಮಾಡೋರು ದಾನ ಮಾಡೋರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಬದನ್ವಾಳಲ್ಲಿ. ಹೋಗ್ತಾ ಇದ್ದೀನಿ, ಹೋಗಿ ಕೊಟ್ಬಿಟ್ಟು ವಾಪಸ್ ಹೋಗ್ಬೇಕು. ಮುಳ್ಳು ಗಾಯ್ಸಿಲಿ ಸ್ಲಿಪ್ಪರ್ ಬೇರೆ ಹಾಕೊಬಂದಿಲ್ಲ ದೇವಸ್ಥಾನ ಅಂತ. ತಿವಿದ್ ಬಿಡ್ರಿ ಅಂತ ಭಯ ಆಯ್ತೈತೆ ಗೈಸ್. ತಾತ ತಿವಿ ಅಲ್ವಾ? ತಿವಿ ಅಲ್ವಂತೆ ಗೈಸ್. ನೋಡೋದ ನನ್ನ ಲಕ್ಕು ತಿವಿನಿಲ್ಲ ಅಂದರೆ ಸರಿ, ತಿವಿದ್ ಬಿಟ್ರೆ ಕಷ್ಟ. ಕೊಟ್ಟೆ ಗೈಸ್, ಫೈನಲಿ ತಿವಿನಿಲ್ಲ. ಹಂಗೆ ಗಾಯ್ಸ್ ಇವಾಗ ಕೊಟ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಪೊಂಗಲ್ಲೆಲ್ಲ ಮಾಡ್ತಾವ್ರೆ. ಅಲ್ಲಿ ಎಲ್ಲ ಆದಮೇಲೆ ಪೂಜೆ ಮಾಡಿಸ್ಕೊಂಡು ವಾಪಸ್ ಊರಿಗೆ ಹೋಗ್ತಾ ಇರೋದು. ಪ್ಲೇಸ್ ಮಾತ್ರ ಚೆನ್ನಾಗೈತೆ, ಫುಲ್ ಪೀಸು ಅಂದ್ಕೊಳ್ಳಿ. ಅಲ್ಲೂ ಇನ್ನೊಂದು ಊರಿಂದ ಯಾರೋ ಒಂದು ಆಟೋನೇ ಮಾಡ್ಕೊ ಬಂದವ್ರೆ. ಬಂದರೆ ಆ ಥರ ಬರಬೇಕು ಗೈಸ್, ಊರ ಕಡೆಯಿಂದ ಎಲ್ಲ ಒಟ್ಟಿಗೆ. ಸುಮ್ಮನೆ ಫ್ಯಾಮಿಲಿ ಬಂದು ಹೋಗೋದಕ್ಕಿಂತ ಊರ ಸೈಡಲ್ಲೆಲ್ಲ ಆಟೋ ಮಾಡ್ಕೊಂಡು ಬರೋದ್ರಲ್ಲೇ ಒಂಥರ ಚೆಂದ. ಆವಾಗಲೇ ಹೇಳಿದ್ನಲ್ಲ ಚೌಟ್ರಿ ಮಾಡಿಸ್ತವ್ರೆ ಅಂತ. ಇದೇ ಚೌಟ್ರಿ ಗೈಸ್, ಅದು ಅರ್ಧಂಪರ್ಧ ಆಗೈತೆ. ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಐತೆ ಅಂತ. ಅಲ್ಲಿ ಬ್ಲೂ ಕಲರ್ ಕಾಣ್ತಾ ಇರೋದು ತೇರು ನಿಲ್ಸೋಕ್ಕೆ ಅಂತ ಮಾಡಿಸಿರೋದು. ನೋಡಿ ಇದೆ ಅರ್ಧಂಪರ್ಧ ಆಗೈತೆ. ಒಳಗಡೆ ಫುಲ್ ಆ ಕಡೆ ಸೈಡು ಸೆಕೆಂಡ್ ಫ್ಲೋರ್ ಆಗೈತೆ, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರು. ಈ ಕಡೆ ಮಾತ್ರ ಆಗಿಲ್ಲ, ಏನೋ ಬೇರೆ ಥರ ಮಾಡಬೇಕು ಅಂತ ಅವ್ರೆ. ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಐತೆ ಅಂತ. ಫೈನಾನ್ಷಿಯಲ್ ಪ್ರಾಬ್ಲಮ್ ಕ್ಲಿಯರ್ ಆಗಿ ಫುಲ್ ಚೌಟ್ರಿ ಆದರೆ ವಿಡಿಯೋ ಮಾಡಿ ಹಾಕ್ತೀನಿ ಒಂದಿನ. ನಾನು ಅಲ್ಲಿ ಹೋಗಿ ಕರುಗೆ ಬೆಲ್ಲ ಕೊಟ್ಟು ಬರೋ ಅಷ್ಟರಲ್ಲಿ ನಮ್ಮ ಅಪ್ಪ ಪೊಂಗಲ್ ರೆಡಿ ಮಾಡಿದರು. ರೆಡಿ ಮಾಡಿರೋ ಪೊಂಗಲ್ನ ಬೌಲ್ಗೆ ಹಾಕೊಂಡು ದೇವಸ್ಥಾನಕ್ಕೆ ಅಂತ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಡೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇರೋದು. ಹೋಗಿ ಎಡೆ ಕೊಟ್ಟು ಪೂಜೆ ಮಾಡಿಸಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುಂತಿದ್ದು ಪಂಚಾಮೃತ ಬೇರೆ ಮಾಡಿದ್ದೀವಿ, ಅದನ್ನು ಪೂಜೆ ಮಾಡಿಸಿ ಕೊಟ್ಟು ನಾವು ತಿನ್ಕೊಂಡು ಮನೆಗೆ ಹೋಗ್ತಾ ಇರೋದು ಗೈಸ್. ದೇವಸ್ಥಾನಕ್ಕೆ ಹೋಗೋದಂತ ಎಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಅಭಿವೃದ್ಧಿ ಸಂಸ್ಥೆ ಐತಲ್ಲ, ಅಲ್ಲಿ ಒಬ್ಬ ತಾತ ಕೆಲಸ ಮಾಡ್ತಾರೆ. ಏನು ವಿಡಿಯೋ ಮಾಡ್ತಾ ಇದೀಯಾ ಅಂತ ಅಂದರು. ಅದಕ್ಕೆ ಇಲ್ಲ ತಾತ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಅಂದೆ. ತಾತ ಇತ್ತಾಗ ಹಿಡೀರಿ ಅಂತಾರೆ ಗೈಸ್. ಏನೋ ಹೇಳ್ತಾರೆ ಕೇಳಿ ದೇವಸ್ಥಾನದ ಬಗ್ಗೆ ಹೇಳಿ. ಆಮೇಲೆ ಹೇಳ್ಕೊಡ್ತೀನಿ ಎಲ್ಲರೆದ್ರಿಗೂ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೋಗ್ತಾ ಇದ್ದೆ. ಇವತ್ತು ನನಗೊಂದು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸು ಚೇಂಜ್ ಆಗೈತೆ. ಒಂದು ಸ್ವಲ್ಪ ಬೇರೆ ಬೇರೆ ಥರ ಕೇಳಿಸ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜ್ವರ ಬಂದ್ಬಿಟ್ಟೈತೆ, ಅದರಿಂದ ಒಂದು ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇಲ್ಲ. ಇದು ಈ ಕಡೆ ಎಂಟ್ರೆನ್ಸು, ಅಲ್ಲಿ ಶಿವ ಐತೆ, ಅದಕ್ಕೆ ಸ್ಟ್ರೈಟು ಇದು. ಆ ಕಡೆ ಸಿದ್ದೇಶ್ವರದ್ದು ಎಂಟ್ರೆನ್ಸ್ ಐತೆ. ಇದು ಈ ಕಡೆ, ಅಲ್ಲಿ ಸ್ಟ್ರೈಟ್ ನೋಡಿದ್ರೆ ಶಿವ ಕಾಣಿಸುತ್ತೆ. ಈ ಕಡೆ ಒಂದು ಬಾಕ್ಲೈತೆ, ಅಲ್ಲಿ ಸಿದ್ದೇಶ್ವರ ಕಾಣಿಸುತ್ತೆ ಸ್ಟ್ರೈಟ್. ಈ ಕಡೆಯಿಂದ ನೋಡಿದ್ರೆ ಸಿದ್ದೇಶ್ವರ ಡೈರೆಕ್ಟ್ ಕಾಣುತ್ತೆ. ಅದೊಂದು ಡೋರು ಮತ್ತು ಇದೊಂದು ಡೋರು, 2 ಡೋರ್ ಐತೆ. ಇಲ್ಲಿ ಕಾಣ್ತಾ ಇರೋದು ಸಿದ್ದೇಶ್ವರ ದೇವರು. ಇಲ್ಲಿ ಅವರು ನಮಗೆ ಪೂಜೆ ಮಾಡ್ತಾರಲ್ಲ ಪೂಜಾರಿ. ಈ ಕಡೆ ಶ್ರೀಕಂಠೇಶ್ವರ ದೇವರು ಇದು. ಆ ಕಡೆ ಸಿದ್ದೇಶ್ವರ, ಈ ಕಡೆ ಶ್ರೀಕಂಠೇಶ್ವರ. ಒಂದೇ ಗುಡಿಯಲ್ಲಿ 2 ದೇವಸ್ಥಾನ ಐತೆ. ಒಳಗಡೆ ಈ ಕಡೆ ಶ್ರೀಕಂಠೇಶ್ವರ, ಈ ಕಡೆ ಸಿದ್ದೇಶ್ವರ. ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ದೊಡ್ಡಜ್ಜಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಾವ್ರೆ. ಅವರು ಅವ್ರ ಮನೆಯಿಂದ ಪೂಜೆ ತಂದಿದ್ರು. ಎಲ್ಲ ಬೇರೆ ಬೇರೆ ಪ್ಲೇಟ್ಗೆ ಪೂಜೆ ಹಾಕೋತಾವ್ರೆ ಪೂಜೆ ಕೊಡೋಕ್ಕೆ ಅಂತ. ಪೂಜೆ ಎಲ್ಲ ನಿಧಾನಕ್ಕೆ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ದೇವ್ರು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಇವತ್ತೇ ಇಷ್ಟೊತ್ತು ನಾವು ಅಲ್ಲಿ ನಿಂತ್ಕೊಂಡು ದೇವ್ರು ನೋಡಿದ್ದು. ಮಾಮೂಲಿ ದಿನ ಭಾನುವಾರ ಮತ್ತು ಗುರುವಾರ ಹೋಗ್ತಿದ್ವಲ್ಲ, ವಾರ ಅಲ್ವಾ, ಜನ ಜಾಸ್ತಿ ಟೈಮ್ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಮಂಗಳಾರತಿ ಸಿಗ್ತಿದ್ದಿದ್ದೇ ಹೆಚ್ಚು, ಅಷ್ಟೊಂದು ಜನ ಈ ದೇವಸ್ಥಾನಕ್ಕೆ. ನೀವು ಒಂದ್ಸಲ ಬಂದು ನೋಡಿ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ದೇವ್ರಂತೂ ನೋಡೋಕ್ಕೆ ಚೆನ್ನಾಗಿರುತ್ತೆ, ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಮಂಗಳಾರತಿ ಎಲ್ಲ ತಗೊಂಡು ತೀರ್ಥ ಎಲ್ಲ ಇಸ್ಕೊಂಡು
ಫೈನಲಿ ಪೂಜೆ ಮಾಡಿಸಿದ್ವಿ. ಇವತ್ತೇ ನನಗೆ ಇಷ್ಟೊತ್ತು ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿಸಿ ನೋಡಿದ್ದು ದೇವ್ರನ್ನ ಕಣ್ಣು ತುಂಬ. ಮಾಮೂಲಿ ದಿನ ಬಂದಬೇಕಾದ್ರೆ ದೇವ್ರನ್ನ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋಕ್ಕಾಗ್ತಿರ್ಲಿಲ್ಲ, ಜನ ರಶ್ ಇತ್ತು. ಅದಕ್ಕೋಸ್ಕರ ಈ ಸಲ ಸೋಮವಾರ ಬಂದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಎಲ್ಲರಿಗೂ ಪ್ರಸಾದ ಕೊಟ್ಟು ಕೊನೆಗೆ ನಾವು ಪ್ರಸಾದ ತಗೊಳ್ಳೋದ ಅಂತ ನಾವು ಕುಂತ್ಕೊಂಡ್ವಿ ಎಲ್ಲ ಫ್ಯಾಮಿಲಿ. ಪ್ರಸಾದ ಎಲ್ಲ ತಿನ್ಕೊಂಡು ತಾತ ದೇವಸ್ಥಾನದ ಬಗ್ಗೆ ಇತಿಹಾಸ ಹಿನ್ನೆಲೆ ಹೇಳ್ತೀನಿ ಅಂತ ಹೇಳಿದರು. ಅದಕ್ಕೆ ತಾತನ ಹತ್ರ ಹೋದೆ ಕೇಳೋದ ಅಂತ. ಅವ್ರಿಗೆ 800 ವರ್ಷದ ಇತಿಹಾಸ ಇದು. ಹಿಂದೆ ಗಂಗರಾಜ ಮಲ್ಲ ಆಳ್ತಿದ್ದ ಜಾಗ. ಆವಾಗ ಊರ ಹೆಸರು ಗಂಗವಾಡಿ ಸಿದ್ದೇಶ್ವರ. ಅಲ್ಲಿ ಗಂಗವಾಡಿಲಿ ಎಲ್ಲ ಜನಾಂಗ ಇದ್ದು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಒಂದು ಮರಿನ ಸೃಷ್ಟಿ ಮಾಡಿಬಿಟ್ಟ. ಆವಾಗ ಏನು ಮಾಡಿದ್ರು, ಇದನ್ನು ಕಣ್ಣಿಗೆ ಕಾಣ್ತಲ್ಲ, ಅದನ್ನು ಮರಿ ಕಳೆದು ಹೊರ ಮಾಡಬೇಕು ಅಂತ ಒಂದು ಊಹೆ ಮಾಡ್ಕೊಂಡ್ರು. ಆವಾಗ ಏನು ಮಾಡಿದ್ರು, ಇನ್ನೊಂದು ಸ್ವಲ್ಪ ಜನ ಇಲ್ಲ ಬ್ಯಾಡಿ ಮಾಡಬಾರ್ದು, ಇದು ಸಿಹಿ ಊಟ ಅಂತ ಒಂದು ನಿಗದಿ ಮಾಡಿದ್ರು. ಆವಾಗ ಏನು ನೋಡೇ ಬಿಡೋಗ್ಬಿಟ್ಟು ಏನು ಮಾಡ್ಬಿಟ್ರು, ಮರಿ ಕಳೆದು ಹೊರ ಮಾಡ್ಬೋದು. ಆವಾಗ ಜನ ಪರ ಮಾಡ್ತಿದ್ದೆ, ಅದು ಏನೂ ಅದು ಸರಿಯಾಗಿ ಬರಲಿಲ್ಲ. ಅದು ಪರ ಮಾಡಿದಾಗ ಯಾಕೋ ತಪ್ಪಾಗೋಯ್ತಲ್ಲ ಅಂದ್ಬಿಟ್ಟು, ಆಗ ಸ್ವಾಮಿ ನಾವು ಮಾಡಿದ ತಪ್ಪು, ನಾವು ಮಾಡಿರೋದು ತಪ್ಪು ಮಾಡಿಬಿಟ್ಟಿದ್ದೀವಿ. ಈಗ ನೀನು ಸತ್ಯವಂತ ಸಿದ್ದಪ್ಪನಾದರೆ ಈಗ ನಾವು ಮಾಡಿರೋ ಮಟನ್ ಸಾರನ್ನ ಬದನೆಕಾಯಿ ಮಾಡಿಕೊಡು ಅಂತ ಹೇಳಿದ್ರು. ಆವಾಗ ಏನಾಯಿತು, ಪೂಜೆ ಮಾಡಿಸಿ ತೀರ್ಥ ಇಟ್ಟಾಗಲಿ ಬದನೆಕಾಯಿನ ಗೋಳೆ ಆಗೋದು. ಆವಾಗ ಜನ ಏನು ಮಾಡಿದ್ರು, ಆಶ್ಚರ್ಯ ಪಟ್ಕೊಂಡು, ಏನಪ್ಪ ಹಿಂಗಾಗೋಯ್ತು, ನಾವು ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನಸ್ಸಲ್ಲೇ ಇಟ್ಕೊಂಡು ಹೊರಗಡೆ ಅವರವರೇ ಊರನ್ನ ಒಬ್ಬೊಬ್ಬರಾಗಿ ಗಂಗವಾಡಿನ ಬಿಟ್ಬಿಟ್ರು. ಊರು ಹೊಡೆದಾಯ್ತು ಅತ್ತಾಗೆ. ಪುನಃ ಏನು ಮಾಡಿದ್ರು, ಇಲ್ಲಿದ್ದ ಇನ್ನೂ ಸ್ವಲ್ಪ ಜನ ಹೋಗಿ, ಆಗ ಇದು ಭಾಳ ಬದನೆಕಾಯಿ ಆದಾಗ ಅಲ್ಲಿ ಹೋಗಿ ಒಂದು ದೇವಸ್ಥಾನ ಇದೆ, ದೇವಿರಮ್ಮ ಅಲ್ಲ, ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ಊರಿನ ಮಧ್ಯೆ ಅದನ್ನು ಕಾಡಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ಬದನ ವಾಳು ಅಂತ ಹೆಸರಿಟ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಬಂದ್ಬಿಟ್ರು. ಇದುವರೆಗೆ ಬಂತು. ಈಗ ಅದೇ ಸಂಪ್ರದಾಯದಲ್ಲಿ ಬೆಳವಣಿಗೆಗೆ ಬಂದದ. ಇವಾಗ ಬೇರೆ ಕ್ಯಾಸ್ಟ್ ಬಂದರೂ ಮಾಂಸ ಮಾಡಲ್ಲ, ವೆಜ್ ಮಾಡೋದು. ಬೇರೆ ಯಾರೇ ಬಂದರೂ ಕೂಡ ನಾನ್ ವೆಜ್ಜಲ್ಲಿಲ್ಲ. ಅದಕ್ಕೆ ಸಿಹಿ ಊಟ ಸ್ವಾಮಿಗೆ ವರ್ಷಕ್ಕೊಂದ್ಸಲ ಫಂಕ್ಷನ್ ಆದರೆ ಇತ್ತೀಚೆಗೆ. ಆವಾಗ ಮಧ್ಯಕಾಲದಲ್ಲಿ ಸ್ವಲ್ಪ ಹೀನಸ್ಥಿತಿ ಆಗೋಗಿತ್ತು ದೇವಸ್ಥಾನನ. ಹಿಂದೆ ಆ ಕಾಲದಲ್ಲಿ ಇಲ್ಲಿ ಕಂಚಿನ ತೇರು ಮೆರವಣಿಗೆ ಆಯ್ತಿತ್ತಂತೆ. ಆ ಕಾಲಕ್ಕೂ ಏನಾಗೋಯ್ತು, ಟಿಪ್ಪು ಸುಲ್ತಾನ್ ರಾಜ ಇದ್ದಲ್ಲ ಆಗ ದೇವಸ್ಥಾನದಲ್ಲಿ ಎಲ್ಲ ಕಡೆನೂ ಕೊಳ್ಳೆ ಮಾಡಿದಾಗ ದೇವಸ್ಥಾನ ಲೂಟಿ ಮಾಡಿ ಕಂಚಿನ ತೇರು ಇಲ್ಲಿದ್ದ ವಸ್ತುಗಳನ್ನ ನಡುವೆ ಅವಾಗ ಯಾರೂ ಗೊತ್ತಿಲ್ಲ, ಹೇಳು ಕೇಳಲ್ಲ, ಸಾಗಿಸ್ಬಿಟ್ರಂತ. ಇತ್ತೀಚೆಗೆ ಏನು ಮಾಡ್ಬಿಟ್ರು, ಹಂಗೆ ಸ್ವಲ್ಪ ಜನ ಕಾಲ ಕಳ್ಕೊಂಡು ಬಂದ್ಬಿಟ್ಟು ಇತ್ತೀಚೆಗೆ ನಮ್ಮ ದೇವಸ್ಥಾನ ನಾವು ಪುನಃ ಅಭಿವೃದ್ಧಿ ತರಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿ, ಏನೋ 10 ಜನ 1 ಜನ ಸೇರಿಕೊಂಡು ಹಳ್ಳಿಯಿಂದ ಬಂದು ನಮ್ಮ ಇಲ್ಲಿಯವರೆಲ್ಲ ಸೇರಿಕೊಂಡು ಒಂದು ಸಣ್ಣದಾಗಿ ಒಂದು ಗುಡಿ ಮಾಡಿ, ಆ ಗುಡಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿ ಒಂದು ಸ್ಥಾನಮಾನಕ್ಕೆ ಬಂದು ಇವಾಗ ಈ ಮಟ್ಟಕ್ಕೆ ಬಂದು ಇದುವರೆಗೆ ನಿಂತಿದೆ. ನೀವು ಎಷ್ಟು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀರಿ ಇಲ್ಲಿ? ನಾವು ಇಲ್ಲೇ ಇದ್ರೂ ಕೂಡ ನಾವು ಟ್ರಸ್ಟ್ ಆದ್ಮೇಲೆ ಇಲ್ಲಿಗೆ ಬಂದರು. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು ಕೆಲಸ? ಬಂದು 8 ವರ್ಷ ಆಯ್ತು. ನಾವು ಇಲ್ಲಿಯವ್ರು ಯಾರು ಕೂಡ, ಪಕ್ಕದ ಊರವ್ರು ಯಾರು ಕೂಡ ನಾವೇನು ಮಾಡ್ತೀವಿ, ಇಲ್ಲೆಲ್ಲ ಗದ್ದೆ ಪೂಜೆ ಮಾಡೋಕ್ಕೆ ಊರಾಟ ಮಾಡೋಕ್ಕೆಲ್ಲ ಬಂದು ನೋಡ್ತಾ ಇದ್ರು. ಅವಾಗ ಏನೂ ಇರಲಿಲ್ಲ, ಜನ ಬರ್ತಾ ಇರಲಿಲ್ಲ. ಯಾರೋ 4 ಜನ ಬರೋರು ಹೋಗೋರು, 6 ಜನ ಬರೋರು ಹೋಗೋರು. ಒಂದು ನಡ್ಕೊಂಡು ಬರ್ತಿದ್ರು. ಆವಾಗ ಬಂಡಿ ಎತ್ತಿನ ಗಾಡಿ ಕಟ್ಕೊಂಡು ಬರ್ತಿದ್ರು ಇಲ್ಲಿಗೆ. ಅದೆಲ್ಲ ಕೊನೆಯಲ್ಲಿ ಬತ್ಪತ್ತು ಸ್ವಲ್ಪ ಇಂಪ್ರೂವ್ ಅಭಿವೃದ್ಧಿ ಆಗಿ ಈ ಲೆವೆಲಿಗೆ ಬಂದು ಈಗ ಸ್ಥಾನಮಾನ ನಿಂತದೆ. ಇವಾಗ ನಾವು ಒಂದು ಚೌಟ್ರಿ, ಒಂದು ತೇರು ವರ್ಷ 4 ವರ್ಷದಿಂದ ಈಚೆಗೆ ತೇರು ಮಾಡ್ತಾಯಿದ್ದೀವಿ. ಜನ ಈಗ ಒಂದು 10,000 12,000 ಜನ 15,000 ಜನ ಬರ್ತಾವ್ರೆ. ಈಗ ಎಲ್ರಿಗೂ ಗಮನಕ್ಕೆ ಬಂದ್ಬಿಟ್ಟದ. ಈಗ ಅಭಿವೃದ್ಧಿ ಸ್ಥಾನಕ್ಕೆ ಬಂದು ನಿಂತದೆ. ಈಗ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕೀಗ. ಎಲ್ಲ ಭಕ್ತಾದಿಗಳ ಮೇಲೆ ಸ್ವಲ್ಪ ಇದೆ. ಯಾರು ಡೊನೇಟ್ ಮಾಡೋರಿದ್ರೆ ದೇವಸ್ಥಾನಕ್ಕೆ, ಅವರ ತನುಮನಧನ ಸಹಾಯ ಕೊಡೋರಿದ್ರೆ ದೇವಸ್ಥಾನಕ್ಕೆ. ಇದೇ ಈ ದೇವಸ್ಥಾನದ ಇತಿಹಾಸ. ನೀವೇನಾದ್ರು ಧನ ಸಹಾಯ ಮಾಡ್ತೀನಿ ಅಂತ ಇದ್ದರೆ ಮೊಬೈಲ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ದಾನ ಮಾಡೋರಿದ್ದರೆ ಮಾಡಿ, ಇನ್ನೂ ಅಭಿವೃದ್ಧಿ ಆಗುತ್ತೆ.
ಇವಾಗ ಹೆಂಗೆ ಅಭಿವೃದ್ಧಿ ಆಗೈತೆ ಅಂತ ಒಂದು ಕ್ಯಾಪ್ಚರ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇನ್ನು ನಿಮ್ಗೆ ಏನಾದ್ರು ನಿಮ್ಮ ಮನಸ್ಸಿಚ್ಛೆಯಿಂದ ನೀವೇನಾದರೂ ಧನ ಸಹಾಯ ಮಾಡಬೇಕು, ಅಭಿವೃದ್ಧಿ ಆಗಲಿ ಅಂತ ಇದ್ದರೆ ನಂಬರ್ ಕೊಟ್ಟಿರ್ತೀನಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬಂದು ಧನ ಸಹಾಯ ಮಾಡಿ. ಸಹಾಯ ಮಾಡುವವರು ಸಿದ್ದಪ್ಪ ಅನ್ನೋರ ಹತ್ರಕ್ಕೆ ಹೋಗಿ ನೀವು ಏನು ಕೊಡ್ತೀರಿ ಅದಕ್ಕೆ ಒಂದು ಕೊಟ್ಟು ರಿಸಿಪ್ಟ್ ಪಡೆಯಬೇಕು. ನೀವು ಅಲ್ಲಿ ಪೂಜೆ ಮಾಡೋರು ಇದ್ರು ಅಂತಂದ್ಬಿಟ್ಟು ಅವ್ರ ಕೈಲೆಲ್ಲ ಕೊಟ್ಟರೆ ಅದು ದೇವಸ್ಥಾನಕ್ಕೆ ಸೇರಲ್ಲ. ನೀವು ಇಲ್ಲಿ ಸಿದ್ದಪ್ಪ ಅಂತ ಅವರೆಲ್ಲ ಅವ್ರ ಕೈಲಿ ಕೊಟ್ಟು ರಿಸಿಪ್ಟ್ ತಗೊಂಡು ಹೋಗ್ಬೇಕು, ಅವಾಗ ಅದು ದೇವಸ್ಥಾನಕ್ಕೆ ಸೇರುತ್ತೆ. ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಜೊತೆ ಫೋಟೋ ತಗೊಂಡು ಅವಾಗ ತಾನೇ ಹೊರಟ್ವಿ. ಹೊರಡೋ ಟೈಮಲ್ಲಿ ಒಂದು ವಿಡಿಯೋ ಇರಲಿ ಅಂತ ಕಾರ್ ಒಳಗಡೆ ಎಲ್ಲ ಕೂತಿದ್ರಲ್ಲ ಅಂತ ಒಂದು ವಿಡಿಯೋ ಮಾಡ್ತಿದ್ದೆ. ಅದಕ್ಕೆ ನಮ್ಮ ಅಮ್ಮನ ಡೈಲಾಗ್ಸ್ ಹೆಂಗಿತ್ತು ಗೊತ್ತಾ? ಹೇಳಿ ಗಾಯ್ಸ್, ಇವತ್ತಿನ ಟ್ರಿಪ್ಪು ಮುಗೀತು ಗಾಯ್ಸ್. ಅಂಕಲ್ ಫುಲ್ಲು ಜೋಶಲ್ಲಿ ಗಾಡಿ ಕೊಟ್ಟಿದ್ದಾರೆ. ನನಗಿಂತ ನಮ್ಮ ಅಮ್ಮನೇ ಚೆನ್ನಾಗಿ ಮಾಡ್ತಾರೆ ಅನ್ನೋ ಖುಷಿ ಆಯಿತು. ಹಂಗೆ ಹೊರಟ್ವಿ, ಮನೆಗೂ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.